ಇದು ನಿಮ್ಮ ಧ್ವನಿ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯುವಗತ ಈಗ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದಕ್ಕೂ ಮುಂಚೆ ಒಂದು 2-3 ನಿಮಿಷಗಳ ಕಾಲ ಮೌನವನ್ನ ಕಾಪಾಡಿ. ನಿಮಗೆ ಎಲ್ಲರಿಗೂ ಶುಭ ಮುಂಜಾನೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಿದ್ದೇವೆ. ಯೋಗ ಎಂಬ ಪದವು ಅಲ್ಪ ಓಂಕ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನ ಹೊರಗಡೆ ಹಾಕ್ತಾ ಅಲ್ಪ ಓಂಕ. अभाव पुरुषाकारं शङ्खचक्रसिधारिणं सहस्रशिरसं श्वेतं प्रणमामि ಪತಂಜಲಿಂ ಪ್ರಣಮಾಮಿ ದೀಪಂ. ಜೋಡಿಸುವುದು ಎಂದರ್ಥ. ಯೋಗ ಅಂದರೆ ಜೋಡಿಸುವುದು. ಯಾವುದನ್ನ? ಆತ್ಮವನ್ನ ಪರಮಾತ್ಮದೊಂದಿಗೆ ಜೋಡಿಸುವುದು ಎಂದು ಅರ್ಥ. ಯೋಗ ಇದು ಪುರಾತನವಾದದ್ದು. ಯಾವಾಗ ಭೂಮಿ ಉದಯವಾಯಿತೋ, ಯಾವಾಗ ಪಂಚಭೂತಗಳು ಈ ಸೃಷ್ಟಿಗೆ ಬಂತೋ, ಆಗಲೇ ಯೋಗವನ್ನ ಬಂತು. ಶ್ರೀಕೃಷ್ಣನ ಕಾಲದಲ್ಲಿ ಕೂಡ ಯೋಗ ಇತ್ತು, ಈಗಲೂ ಕೂಡ ಯೋಗ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬದುಕ್ತಾ ಇರುವಂತದ್ದು ಕೇವಲ 70, ಅದು ಹೆಚ್ಚೆಚ್ಚು ಅಲ್ವಾ? ಹೇಗೆ ನಮ್ಮ ಆಯುಸನ್ನ ಹೆಚ್ಚು ಮಾಡಿಕೊಳ್ಳುವಂಥದ್ದು ಅಂತ ಯೋಗ. ನಾವು ಎಲ್ಲಿ ಮುಟ್ಟಿದ್ದೀವಿ, ನಮ್ಮ ದಿನಚರಿ ಏನಾಗ್ತಿದೆ ಅದನ್ನು ನಾವು ಅದನ್ನ ತಿಳಿಸ್ಕೊಡುವಂಥದ್ದು ಯೋಗ. ಯೋಗ ಎಲ್ಲಿ ನಾವು ನೋಡ್ತೀವಂದ್ರೆ 4 ಪಾದಗಳನ್ನ ನೋಡ್ತೀವಿ. ಒಂದು ಸಮಾಧಿ ಪಾದ, ಒಂದು ಸಾಧನಾ ಪಾದ, ಇನ್ನೊಂದು ವಿಭೂತಿ ಪಾದ, ಇನ್ನೊಂದು ಕೈವಲ್ಯ ಪಾದ. ಆ ಸಾಧನಾ ಪಾದದಲ್ಲಿ 7 ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿಗೆ ನಮಗೆ ಯೋಗ ಸಿದ್ಧಿ ಆಗ್ತಾ ಇಲ್ಲ ಅಂತ. ಎಲ್ಲವೂ ಯಮಾನ್ಯ. Breathing in both hands connected in Agna Chakra. Breathe out in connected in Anahata Chakra. Breathe in, breathe out in chanting in Alpa Omka.
ಬೆನ್ನಿಗೆ ಬಟ್ಲಾಕಾದಲ್ಲಿ ಕೊಡುತ್ತಾ ಎರಡು ಲೆಫ್ಟ್ ಬೆಂಡಿಂಗ್. Breathe in, breathe out in right bending. Breathe in heart, breathe out in down. 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 Now, anti-clockwise. 4. Breathe in heart. 1, 2, 3, 4. 1, 2, out and down. Clockwise. 2, 3, 4, 5. 9, 10. 3. Breathe out in center. Now, opposite directions. Breathe out and come to first. Holding time start. 1, 2, 3, 9, 10. Slowly. 2, 3, 4, 5, 6, 7, 8, 9, 10. Slowly begin. ಕಾಲಿನ ಹೆಬ್ಬೆರಳಿನಿಂದ ಹಿಡಿದು ನಿಮ್ಮ ಕೈಯಿನ ಉಂಗುರದ ಬೆರಳುವರೆಗೂ ಸಂಪೂರ್ಣವಾಗಿ ಎಳೆದಿರಬೇಕು. ಒತ್ತಡಕ್ಕಿದ್ರೆ ಇಮಿಡಿ ಎತ್ತುವಂಥದ್ದು ಬೇಡ, ಸಾಧಕರಿದ್ರೆ ಇಮಿಡಿ ಎತ್ತಬಹುದು, ತೊಂದರೆ ಇಲ್ಲ. ನಾವು ಹೋಲ್ಡಿಂಗ್ ಟೈಮ್ ಸ್ಟಾರ್ಟ್. 1, 2, 3, 4, 5, 6, 7, 8, 9. ಎರಡನೇ ಆಸನಕ್ಕೆ ಬರ್ತೀವಿ, ವಜ್ರಾಸನ. ಬಲಗಾಲನ್ನು ಮಡಚ್ಕೊಳ್ಳಿ, ಹಾಗೆ ಎಡಗಾಲನ್ನು ಸಹ ಮಡಚ್ಕೊಳ್ಳಿ. ಹಿಂದ್ಗಡೆ ಎರಡು ಕಾಲಿನ ಹೆಬ್ಬೆರಳು ಒಂದಕ್ಕೊಂದು ತಾಕಿಗಲಿ, ಮುಂದುಗಡೆ ಮಂಡಿ ಚುಕ್ಕು ತಾಕಿ. ಎರಡು ಕೈಯಿಂದ ನಿಮ್ಮ ಮಂಡಿಗೆ ಲಾಕ್ ಮಾಡಿ, ನೀಗ್ ಲಾಕ್ ಮಾಡಿ, ಬೆನ್ನು ನೇರವಾಗಿ. ನಾವು ಹೋಲ್ಡಿಂಗ್ ಟೈಮ್ ಸ್ಟಾರ್ಟ್. 1, 2. ಈ ವಜ್ರಾಸನ ಮಾಡುವುದರಿಂದ ಜೀರ್ಣಶಕ್ತಿ ಊಟ ಮಾಡಿದ್ಮೇಲೆ ಮಾಡುವ ಏಕೈಕ ಆಸನ ಮೊಬೈಲಿಟಿ, ಇನ್ಸುಲಿನ್ ಮತ್ತೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥದ್ದು, ಮತ್ತೆ ಡಯಾಬಿಟಿಸ್. ನಾವು ಇಂದ್ರಿಯವಸ್ಥೆ ಆಕ್ಟಿವೇಟ್ ಆಗಿದ್ರೆ ಬೈಲ್ಸ್, ಸ್ಥೂಲ, ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ. ವೆರಿಕೋಸ್ ಬೈಲ್ಸ್ ಏನು ನಾವು ನಾಗ ಗಂಟು ಹಾಕೊಂಡಿದ್ದಿಲ್ಲ, ಈ ವಜ್ರಾಸನ 1, 2, 3, 4, 5, 6, 7, 8, 9, 10. Holding time start. 1, 2, 3, 4, 5, 6, 7. ಸಮಾಧಾನವಾಗಿರುತ್ತೆ, ಸಂತೋಷವಾಗಿರುತ್ತೆ. ಯಾವ ಮನುಷ್ಯ ತಾನು ಇನ್ನಷ್ಟು ಖುಷಿಯಾಗಿ ಆನಂದವಾಗಿ ಜೀವನ ಕಳಿಬೇಕು ಅನ್ಕೋತಿರ್ತಾನೋ ಅವನು ತನ್ನ ಜೀವನದಲ್ಲಿ ಯೋಗನ ಇಟ್ಕೊಂಡಿರ್ತಾನೆ. ಜೈ ಗುರುದೇವ್. ಎಲ್ಲರೂ ಕುಟುಂಬ ಪರಿವಾರ ಸಮೇತರಾಗಿ ಯೋಗಾಭ್ಯಾಸ ಮಾಡಿ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡಿ. ಯೋಗದಿಂದ ಸಂಸ್ಕಾರ ಸಿಗುತ್ತೆ. ಮುಂಚೆ ನಮ್ಗೆ ಹಿಂದಿನ ಕಾಲದಲ್ಲಿ ಗುರುಕುಲ ಇರ್ತಾ ಇತ್ತು. ಗುರುಕುಲದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಒಂದು ಶಿಕ್ಷಣ ಕೊಡ್ತಿದ್ದಿದ್ದೆ. ಯೋಗ, ಧ್ಯಾನ, ಪ್ರಾಣಾಯಾಮ. ಆಗ ಸಂಸ್ಕಾರ ಹೇಗಿತ್ತು? ಈಗ ನಮ್ಮ ಮಕ್ಕಳಿಗೆ ಯೋಗ ಕಲಿಸೋದ್ರಿಂದ, ಧ್ಯಾನ, ಪ್ರಾಣಾಯಾಮದಿಂದ ಸಂಸ್ಕಾರನ ಮತ್ತೆ ಕೊಡೋಣ. ಎಲ್ಲರಿಗೂ ಶುಭವಾಗಲಿ. ಸೌಲಭ್ಯಗಳು ಸಿಗುತ್ತೆ. ದೇಹ ಮತ್ತು ಮನಸ್ಸನ್ನ ಹೇಗೆ ಒಟ್ಟುಗೂಡಿಸಬಹುದು ಎಂಬತಕ್ಕಂಥ ಆರೋಗ್ಯ ಇವೆಲ್ಲವೂ ಸಹ ಚೆನ್ನಾಗಿ ಆಗುತ್ತೆ ಎಂಬತಕ್ಕಂತ ಒಂದು ದೃಷ್ಟಿಯಿಂದ ನಮ್ಮ ರವಿ ಸ್ವಾಮಿ ಗುರೂಜಿಯವರು, ರವಿಚಂದ್ರ ಗುರೂಜಿ ಸ್ವಾಮಿಯವರು ಎಲ್ಲ ಮಾಹಿತಿಯನ್ನ ತಿಳಿಸಿಕೊಟ್ಟು ಯೋಗದ. ನಮಸ್ತೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ 12ನೇ ಯೋಗ ದಿನಾಚರಣೆಗೆ ಸ್ವಾಗತ, ಸುಸ್ವಾಗತ. ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಆದ ನರೇಂದ್ರ ಮೋದಿ ಅವರು 2014ನೇ ಇಸ್ವಿಯಲ್ಲಿ ಇಡೀ ವಿಶ್ವಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಯೋಗ ಅಂದರೆ ಜೋಡಿಸುವುದು ಎಂದರ್ಥ. ಯೋಗ ಎಂಬುದು ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಯೋಗ ಜೋಡಿಸುವುದು ಅಂದರೆ ಆತ್ಮವನ್ನ ಪರಮಾತ್ಮದೊಂದಿಗೆ ಜೋಡಿಸುವುದು ಎಂದರ್ಥ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಯೋಗದ ಬಗ್ಗೆ ಉಲ್ಲೇಖ ಆಗಿದೆ. ಯೋಗ 4 ಪಾದಗಳಿದೆ. ಅದರಲ್ಲಿ
ಅದರಲ್ಲಿ ಸಾಧನಾ ಪಾದ, ಸಮಾಧಿ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಅದರಲ್ಲಿ ಸಾಧನಾ ಪಾದದಲ್ಲಿ 29ನೇ ಸೂತ್ರದಲ್ಲಿ ಯೋಗದ ಬಗ್ಗೆ ಉಲ್ಲೇಖ ಆಗಿದೆ. ಯೋಗ ಅಂದರೆ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ, ಸಮಾಧಿ. ಈ ಯಮ ನಿಯಮ ಇಲ್ಲದಿದ್ದು ಆಸನಗಳ ಮಾಡಿದ್ರೆ ಅದು ನಮಗೆ ಆಸನಗಳು ಸಿದ್ಧಿ ಆಗೋದಿಲ್ಲ. ಯಮ ನಿಯಮ ವೆರಿ ಇಂಪಾರ್ಟೆಂಟ್. ಶುಚಿತ್ವ, ಸುಳ್ಳು ಹೇಳದೇ ಇರುವಂಥದ್ದು, ಕಳ್ಳತನ ಮಾಡದೇ ಇರುವಂಥದ್ದು, ಮೋಸಕ್ಕೆ ಒಳಗಾಗುವಂಥದ್ದು ಆಗದೇ ಇರುವಂಥದ್ದು, ಅದೆಲ್ಲವೂ ಯಮ ನಿಯಮ ನೋಡ್ಕೊಳ್ಳುತ್ತೆ. ಅದು ಆದ ಮೇಲೆ ಬರುವಂಥದ್ದು ಆಸನ. ಆಸನಗಳು ಮಾಡುವುದರಿಂದ ದೇಹ ಗಟ್ಟಿಮುಟ್ಟಾಗಿರುತ್ತದೆ. ದೇಹವನ್ನ ಸದೃಢವಾಗಿಟ್ಕೊಳ್ಬೋದು. ಯಾವುದೇ ಕಾಯಿಲೆಗೆ ತುತ್ತ ಆಗದಿದ್ದಾಗೆ ನೋಡ್ಕೊಳ್ಬೋದು. ಪ್ರಾಣಾಯಾಮ ನಮ್ಮ ಅಂತಃಶುದ್ಧಿಯನ್ನ ಮಾಡುವಂಥದ್ದು. ಅಂತಃಶುದ್ಧಿ, ಹೊರಗಡೆ ಪ್ರಪಂಚದಲ್ಲಿ ಹೇಗೆ ನಾವು ಶುದ್ಧಿ ಮಾಡ್ಕೊಳ್ತೀವೋ ಹಾಗೆ ಪ್ರಾಣಾಯಾಮದ ಮುಖಾಂತರ ನಮ್ಮ ದೇಹದಲ್ಲಿ ನಾವು ಹೇಗೆ ಹೊರಗಡೆ ಸೋಪುಗನೆಲ್ಲ ಹಾಕ್ತೀವೋ ಹಾಗೆ ಒಳಗಡೆ ಪ್ರಾಣಾಯಾಮ ಮಾಡುವುದರಿಂದ ಅದು ಶುದ್ಧಿ ಆಗ್ತಾ ಹೋಗುತ್ತೆ. ಆ ಶುದ್ಧಿ ಮಾಡುವುದರಿಂದ ನಾವು ಆತ್ಮವನ್ನ ಪರಮಾತ್ಮದೊಂದಿಗೆ ಜೋಡಿಸಬಹುದು ಎಂದು ಅರ್ಥ. ಹಾಗಾಗಿ ತಾವೆಲ್ಲರೂ ಈ ನಂದಿ ಗ್ರಾಮದಲ್ಲಿ ಬಂದು, ಈ ಸನ್ನಿಧಾನದಲ್ಲಿ ಬಂದು, ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಲಿಕ್ಕೆ ತಾವೆಲ್ಲ ಸಾಕ್ಷಿಭೂತರಾಗಿದ್ದೀರಿ. ಅದಕ್ಕಾಗಿ ಮಗದೊಮ್ಮೆ ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿ ಮತ್ತು ಸಹಜ ಅಷ್ಟಾಂಗ ಯೋಗ ಕುಟುಂಬ ಹಾಗೂ ನಮ್ಮ ಸರ್ಕಾರಿ ಶಾಲೆಯ ಮುಖಾಂತರ ತಮ್ಮೆಲ್ಲರಿಗೂ ಮಗದೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅವಕಾಶ. ಎಲ್ಲರೂ ಯೋಗ ಅಂದ್ರೆ ಆತ್ಮ, ದೇಹ, ಮನಸ್ಸಿನ ವಿಕಾಸಕ್ಕೆ ಒಂದು ಸುಲಭ ಸಾಧನ. ಶುಭಾಶಯಗಳು ಎಲ್ಲರಿಗೂ. ವಸುದೈವ ಕುಟುಂಬಂ ಅಂತ ನಮ್ಮ ಮೋದಿಜಿಯವರು ಸ್ಟಾರ್ಟ್ ಮಾಡಿದ್ದಾರೆ. ಇಂದಿನ ಜನರೇಷನ್ ಅಲ್ಲಿ ಯೋಗ ತುಂಬಾ ಉತ್ತಮವಾಗಿದೆ. ಎಲ್ಲರೂ ಅದನ್ನ ಇವಾಗ ಅಳವಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇರೋದು. ವಾಯುಪುತ್ರ ಯೋಗಾಸನ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಎಲ್ಲ ಮಕ್ಕಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಈ ಒಂದು ನಂದಿ ದೇವಾಲಯದ ಆವರಣದಲ್ಲಿ ಯೋಗ ಅಭ್ಯಾಸವನ್ನ ಇಲ್ಲಿ ಕೈಗೊಂಡಿದ್ದೇವೆ. ಈ ಯೋಗಾಭ್ಯಾಸದಿಂದ ಮಕ್ಕಳಲ್ಲಿ ಆರೋಗ್ಯದ ಒಂದು ನಿಯಮಗಳನ್ನು ಹೇಗೆ, ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ಯೋಗದ ಒಂದು ಅಭ್ಯಾಸಗಳನ್ನು ಹೇಗೆ ರೂಢಿಸ್ಕೋಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈ ದಿನ ಆ ವಾಯುಪುತ್ರ ಯೋಗಾಭ್ಯಾಸ ಕೇಂದ್ರದವರು ನಮ್ಮ ಮಕ್ಕಳಿಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿಕೊಟ್ಟಂಥವ್ರು ಎಲ್ಲರಿಗೂ ಕೂಡ ನಮ್ಮ ಎಲ್ಲ 3 ಶಾಲೆಗಳ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ನಮಸ್ಕಾರ, ಎಲ್ಲರಿಗೂ ಶುಭೋದಯ. ನಾನು ಮೀರಾ ಎಸ್ ಅಂತ, ಸರ್ಕಾರಿ ಪ್ರೌಢಶಾಲೆ ನಂದಿಯ ಮುಖ್ಯ ಶಿಕ್ಷಕಿ. ಇಂದು 12ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಂದಿಯ ಪುರಾಣ ಪ್ರಸಿದ್ಧ ಶ್ರೀ ಯೋಗನಂದೀಶ್ವರ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಶ್ರೀ ವಾಯುಪುತ್ರ ಯೋಗ ತರಬೇತಿ ಸಂಸ್ಥೆಯ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳೆಲ್ಲರಿಗೂ ಹಾಗೂ ನಂದಿಯ ಗ್ರಾಮಸ್ಥರಿಗೂ ಈ ಯೋಗ ದಿನಾಚರಣೆಯ ಜಾಗೃತಿ ಮೂಡಿಸುತ್ತಾ ಆಚರಣೆಗೆ ಸಹಕರಿಸಿದಂತಹ ಶ್ರೀ ವಾಯುಪುತ್ರ ಯೋಗ ಸಂಸ್ಥೆಗೆ ಧನ್ಯವಾದಗಳು. ಹಾಗೂ ಮನಸ್ಸು, ದೇಹ, ಆತ್ಮ ಈ ಪರಿಸರದೊಂದಿಗೆ ಯೋಗಿಸಿ, ಸಂಯೋಗಿಸಿ ನಾವೆಲ್ಲರೂ ಉತ್ತಮ ಆರೋಗ್ಯವನ್ನ ಪಡೆಯೋಣ. ಇದಕ್ಕಾಗಿ ಸರ್ವರಿಗೂ ಧನ್ಯವಾದಗಳು, ಅಭಿನಂದನೆಗಳು.